ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವು ನಿನ್ನೆ ಸಂಜೆ 8 ಗಂಟೆಯಲ್ಲಿ ಅಂದ್ಕೊಂಡ್ವಿ ಇವತ್ತು ಬಿಡುಗಡೆ ಮಾಡೋಣ ಅಂತ. ಅಂದ್ರೆ ಲೇಟ್ ಆದಷ್ಟು 1ನೇ ತಾರೀಕು ಒಳಗಡೆ ನಮ್ಮ ಶಾಲೆಗಳಿಗೆ ಸೇರ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಬೇಗ ಮುಗಿಸೋಣ ಅಂತ ನಿನ್ನೆ ಸಂಜೆ ಅಂದ್ಕೊಂಡು ತಕ್ಷಣ ನಾವು ಮಾತಾಡ್ಕೊಂಡು ಈಗ ಶಾಲೆಗಳು ಮುಗಿಸ್ಕೊಂಡು ಮತ್ತೆ ನಮ್ಮ ಶಿಕ್ಷಕರೆಲ್ಲ ಕೂಡ ಬೆಳಿಗ್ಗೆ ಹೋಗಿ ಶಾಲೆಗಳು ಮುಗಿಸ್ಕೊಂಡು ಬಂದ್ರು. ಈ ಒಂದು ಅರ್ಜೆಂಟ್ ಆಗಿ ಮಾಡಿದ್ರಿಂದ ಶಿಕ್ಷಕರ ಸಂಖ್ಯೆ ಕಡಿಮೆ ಆಯ್ತು. ಆದ್ರೂ ಕೂಡ ಸರಳವಾಗಿ ಆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದರಂತೆ ನಮ್ಮ ಎನ್.ಆರ್. ಸತ್ಯಣ್ಣವರು ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಜವಾಗ್ಲೂ ಅವರನ್ನು ನೋಡಿ ನಾವೆಲ್ಲ ಕಲಿಬೇಕು ಅನ್ಸುತ್ತೆ. ದಾನ ಮಾಡೋ ಗುಣ ಅವರು ಹೋಗಿ ಈ ರೀತಿ ಕ್ಯಾಲೆಂಡರ್ಸ್ ಬೇಕು ಅಂತ ಕೇಳಿದ್ರೆ ಬೇರೆ ಮಾತಾಡಲ್ಲ. ಆಯ್ತು, ನಿಮ್ಗೆ ಎಷ್ಟು ಬೇಕು ಹೇಳಿ, ಅಷ್ಟೇ, ನಿಮ್ಗೆ ಎಷ್ಟು ಬೇಕು ಹೇಳಿ, ನಾವೇ 2,000 ಸಾಕು, ಅಲ್ಲ ನೀವು ಇಷ್ಟು ಬೇಕು ಅಂದ್ರೆ ಅಷ್ಟು ರೆಡಿ ಅನ್ನೋರು. ಅದು ಇಷ್ಟು ಧಾರಾಳವಾಗಿ ಅವ್ರನ್ನ ಮಾತು ಹೇಳೋರು. ನೀವೇನೇ ಮಾಡಿ, ನಾನು ಬಹಳಷ್ಟು ಕಷ್ಟದ ದಿನಗಳನ್ನು ಅನುಭವಿಸಿ ನಾನು ಶಾಲೆಗೆ ಹೋಗಿ ಬಂದಿದ್ದೀನಿ. ಅಂತ ದಿನಗಳು ಮಕ್ಕಳಿಗೆ ಅನುಕೂಲ ಆಗ್ಬೇಕು, ಸಮಾಜ ಚೆನ್ನಾಗಾಗ್ಬೇಕು. ನಮ್ಮಂಗೆ ಕಷ್ಟಪಡ್ತಕ್ಕಂಥ ಮಕ್ಕಳು ಇನ್ನೂ ಇದ್ದಾರೆ ಸಮಾಜದಲ್ಲಿ. ಅಂತ ಮಕ್ಕಳು ಚೆನ್ನಾಗಾಗ್ಬೇಕು. ನೀವೆಲ್ಲರೂ ಕಷ್ಟಪಡಿ, ನಿಮಗೆ ನಾನು ನಿಮ್ ಬೆನ್ನೆಲುಬಾಗಿರ್ತೀನಿ. ನಮ್ಮ ಕ್ಯಾಲೆಂಡರ್ಸ್ ಎಲ್ಲ ಇನ್ನೇನ್ ರೀತಿ ಯಾವ ರೀತಿ ಸಹಾಯ ಬೇಕು ಹೇಳಿ ಅಂತ ಧಾರಾಳವಾಗಿ ನಮ್ಗೆ ಸಹಾಯ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಗುಣ ಹೊಂದಿರ್ತಕ್ಕಂಥ ನಮ್ಮ ಸತ್ಯಣ್ಣವರೇ. ಅದೇ ರೀತಿ ನಮ್ಮ JS ರಘುವಣ್ಣವರು ನಾನು ಬಹಳಷ್ಟು ನೋಡಿದ್ದೀನಿ. ಏನು ಅಂತಂದ್ರೆ ಶಾಲೆಗೆ ಗಂಜುಗುಂಟೆ ಶಾಲೆಗೆ ಒಂದು ಕೊಠಡಿನೂ ಅವರೇ ಸ್ವಂತ ಕಟ್ಟಿಸ್ಕೊಟ್ಟಿದ್ದಾರೆ. ಮತ್ತೆ ಪ್ರಾಜೆಕ್ಟ್ರು, ಡೆಸ್ಕ್ಗಳು, ನಿಮಗೆ ಏನು ಅನುಕೂಲ ಬೇಕೋ ಈಗ ಹೇಳಿ ಕೊಡ್ತೀವಿ ಅಂತ ಎಲ್ಲನೂ ಅವರೇ ಕೇಳ್ತಾರೆ. ಇನ್ನೇನ್ ಬೇಕು ಹೇಳಿ ಅಂತ. ಅದ್ರ ಜೊತೆಗೆ ಈ ಸರಿ ಆ ಸುತ್ತಮುತ್ತಲು 10-15 ಹಳ್ಳಿಗೆ ನೋಟ್ಬುಕ್ಸು, ಮಕ್ಕಳಿಗೆ ಕನ್ನಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರ್ಬೇಕು, ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರ್ಬೇಕು, ಲೆಕ್ಕ ಮಾಡ್ಬೇಕಾದ್ರೆ ಇಂಥ ಪುಸ್ತಕಗಳು ಬೇಕು ಅಂತ ಅವರೇ ಆಯ್ಕೆ ಮಾಡ್ಬಿಟ್ಟು ಆ ಮಕ್ಕಳಿಗೆ ಏನೇನು ಪುಸ್ತಕಗಳು ಬೇಕು ಅವೆಲ್ಲ ಕೂಡ ವ್ಯವಸ್ಥೆ ಮಾಡಿದ್ರು. ಜೊತೆಗೆ ಮೊನ್ನೆ ಹೋಬ್ಳಿ ಲೆವೆಲ್ ಸ್ಪೋರ್ಟ್ಸ್ ಮಾಡಿದಾಗ ಆ ಹೋಬ್ಳಿಗೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ವೇದಿಕೆ ಮೇಲ್ಗಡೆ ಯಾರು ನಾನ್ ಕುತ್ಕೊಳ್ಳಲ್ಲ ಅಂತಂದ್ಬಿಟ್ರು. ಇಲ್ಲ ನಾವು ಕುತ್ಕೊಳ್ಳೇಬೇಕು, ಇಲ್ಲ ನಮ್ ಚೆನ್ನಾಗಿರಲ್ಲ ಅಂತಂದ್ರೆ ಇಲ್ಲಿಲ್ಲ, ನಾನ್ ಕುತ್ಕೊಳ್ಳಲ್ಲ. ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಲ್ಲಿ ವಿಜೇತರಾಗಿರ್ತಕ್ಕಂಥ ಇಬ್ಬರನ್ನ ಕರ್ಕೊಂಡ್ಬಂದು ಅವರನ್ನು ಕೂಳಿಸಿ ಇವರೆಲ್ಲ ಕೆಳಗಡೆ ಕುತ್ಕೊಂಡು ಉದ್ಘಾಟನೆ ಅವ್ರ ಕೈಯಲ್ಲಿ ಮಾಡಿಸಿದ್ರು. ಆ ರೀತಿ ವ್ಯವಸ್ಥೆ ಮಾಡಿಕೊಟ್ರು. ಜೊತೆಗೆ ನಿನ್ನೆ ಬೆಂಗಳೂರಿಗೆ ನಮ್ಮ ಮಕ್ಕಳನ್ನೆಲ್ಲ ಬಸ್ ವ್ಯವಸ್ಥೆ ಮಾಡಿಸಿ ಅವರೇ ಟೂರು ಕರ್ಕೊಂಡು ಹೋದ್ರು ಅಂತಂದ್ರೆ ಅವ್ರ ಜವಾಬ್ದಾರಿ ಒತ್ಕೊಂಡ್ಬಿಟ್ಟವ್ರೆ ಅಂತಂದ್ರೆ ಬಸ್ ದುಡ್ಡು ಬೇಕೇನಪ್ಪ ತಗೋ ಅಂತಂದ್ಬಿಟ್ಟು ಅಲ್ಲಿ ನಿಲ್ಸಲ್ಲ. ಅವರು ಅವರೇ ಬೆಳಗ್ಗೆ ತಿಂಡಿ ರೆಡಿ ಮಾಡ್ಕೊಂಡ್ಬಂದು ನಮ್ಮ ಬಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಬೆಳಿಗ್ಗೆ ತಿಂಡಿ ಅಲ್ಲಿ ವ್ಯವಸ್ಥೆ ಮಾಡಿದ್ರು. ಮತ್ತೆ ವಿಧಾನಸೌಧಗೆ ಅದಕ್ಕೆ ಮೊದಲ ದಿವಸನೇ ಹೋಗಿ ಅಲ್ಲಿ ಪರ್ಮಿಷನ್ ತಗೊಂಡು, ಆ ತಾರಾಲಯದಲ್ಲಿ ಪರ್ಮಿಷನ್ ತಗೊಂಡು, ಬಾಲಭವನದಲ್ಲಿ ಪರ್ಮಿಷನ್ ತಗೊಂಡು, ಇಸ್ಕಾನ್ ಅಲ್ಲಿ ಪರ್ಮಿಷನ್ ತಗೊಂಡು, ಎಲ್ಲ ಕಡೆ ಅವರೇ ಹೋಗಿ ಓಡಾಡಿ ಪರ್ಮಿಷನ್ಗಳು ತಗೊಂಡು ನಾವು ಆರಾಮಾಗಿ ಹೆಂಗ್ ಹೋದ್ವಿ ಅಂತಂದ್ರೆ ನಮ್ಗೆ ರಿಸ್ಕೇ ಇಲ್ಲ. ಮಕ್ಕಳು ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ರೆ ತಿಂಡಿ ಅವರೇ ಮಾಡಿಸಿದ್ರು. ವಿಧಾನಸೌಧ ಒಳಗಡೆ ತಿಂಡಿ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡಿಸಿದ್ರು. ಎಲ್ಲ ಕಡೆನೂ ಅವರೇ ವ್ಯವಸ್ಥೆ ಮಾಡಿಸಿ ನಾವು ಟೀಚರ್ಸ್ ಹಿಂದ್ಗಡೆ ಹೋಗ್ತಾ ಇದ್ರೆ ಮಕ್ಕಳು ಕರ್ಕೊಂಡು ಬರೀ ರೋಡ್ಗೆ ಹೋಗ್ಬಾರ್ದು, ಬರ್ರಿ ಅಂತ ಎಷ್ಟು ಚೆನ್ನಾಗಿ ನಮ್ಗೆ ಇದ್ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲು ಅವ್ರ ಹತ್ರ ಇರುವಂತ ಅನುಕೂಲಕ್ಕೆ ನಮ್ಮಂತವ್ರನ್ನ ಯಾರು ನೋಡ್ಲೇಬಾರ್ದು, ಮುಳುಬಾಲ್ ಕಡೆನೇ ತಿರುಗಿ ನೋಡ್ಬಾರ್ದು ಅವರು. ಆದ್ರೂ ಕೂಡ ಎಷ್ಟು ಒಂಥರ ಸರಳವಾಗಿ ಅವ್ರ ಹತ್ರ ಕಲಿಯೋದು ಬಹಳಷ್ಟಿದೆ. ಬೆಳಿಗ್ಗೆ ಇಲ್ಲಿಂದ ಬಸ್ ಹೊರಡೋದು 5:45, 6 ಗಂಟೆಗೆ ಹೊರಡ್ತಾ ಇದೀವಿ ಅಂತಂದ್ರೆ 4 ಗಂಟೆಗೆ ಇದ್ಬಿಟ್ಟು ನನಗೆ ಫೋನ್ ಮಾಡಿದ್ದಾರೆ, ಇದ್ದಿದ್ದೀರಾ ಮಾಸ್ಟರ್, ರೆಡಿನಾ, ಮತ್ತೆ ಎಲ್ಲಿ ಬರ್ತಾ ಇದ್ದೀರಿ, ಎಷ್ಟೊತ್ತಿಗೆ ಬರ್ತೀರಿ, ನಮ್ಮ ಮನೆಯಲ್ಲಿ ತಿಂಡಿ ವ್ಯವಸ್ಥೆ ಎಲ್ಲ ಮಾಡ್ಬಿಟ್ಟಿದ್ದೀನಿ, ಮನೆಗೆ ಬರ್ಬೇಕು. ನೋಡಿ ಆ ಮಕ್ಕಳನ್ನ ಎಷ್ಟು ಮುತುವರ್ಜಿಯಾಗಿ ವಹಿಸ್ಕೊಂಡು ನಾವು ಏನೇ ಕೆಲಸ ಹೇಳಿದ್ರು ಈ ಪತ್ತಿನ ಸಹಕಾರ ಸಂಘದ್ದು ಇದಕ್ಕೆ ನಮ್ಮ ಸದಸ್ಯರಿಗೆಲ್ಲ ಕೊಡುಗೆ ಕೊಡ್ಬೇಕು ಅಂತಂದಾಗ ಅವನು ಕೂಡ ಅವರೇ ಗಿಫ್ಟ್ಸ್ ಎಲ್ಲ ಕೊಟ್ರು. ಈ ರೀತಿ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ, ಅಷ್ಟು ಧಾರಾಳ ಮನಸ್ಸಿನ ಇರ್ತಕ್ಕಂಥ
ಇವತ್ತು ಅವ್ರನ್ನ ಕರೆಯುವಂತರ ವೇದಿಕೆ ಇರಲಿಲ್ಲ. ಇವತ್ತು ಬೆಳಿಗ್ಗೆ 8 ಗಂಟೆ 8:15 ಆಗಿತ್ತೇನೋ ಮಾಸ್ಟರ್ ಗಂಜುಗುಂಟೆಗೆ ನಾನು ವಾಕಿಂಗ್ ಬಂದು ಅವ್ರು ಯಾರೋ ಒಬ್ಬರನ್ನ ಯಾರು ತೀರ್ಕೊಂಡಿದ್ರು, ಇದಕ್ಕೆ ಬರಕ್ ಆಗ್ಲಿಲ್ಲ, ಬಂದು ಅವ್ರನ್ನ ಮಾತಾಡ್ಸ್ಕೊಂಡು ಹೊಟ್ಬಿಡ್ತೀನಿ ಅಂತಂದ್ರು. ಓ ಇಲ್ಲಣ್ಣ, ನಾವು ಈ ರೀತಿ ಸಣ್ಣದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನೀವು ಹಿಂಗೆ ಬಂದ್ಬಿಡ್ಬೇಕು ಅಂದೆ. ಅಯ್ಯೋ ಇದೇಂಗ್ ಮಾಸ್ಟರ್, ನಾನು ವಾಕಿಂಗ್ ಬಂದಿದ್ದು, ನೀವು ಹಿಂಗೆ ಇದು ಮಾಡ್ಕೊಂಡ್ಬಿಟ್ರಲ್ಲ. ಇಲ್ಲ ಬರ್ಲೇಬೇಕು ಅಂದೆ. ಸರಿ ಅಂತ ಪಾಪ ಬೆಳಗ್ಗೆ 10 ಗಂಟೆಗೆ ಬಂದವ್ರು ನಮ್ಮ ಜೊತೆ ಇಲ್ಲೇ ಇದ್ಬಿಟ್ರು. ನೋಡಿ, ಈ ರೀತಿ ಒಂದು ಸರಳತೆ ಅವರನ್ನು ನೋಡಿ ನಾವು ಕಲ್ತ್ಕೋಬೇಕು ಅನ್ಸುತ್ತೆ. ಅಂದ್ರೆ ಎಷ್ಟು ಒಂದು ಸಹಾಯ ಮಾಡೋ ಗುಣ ಇದೆ, ನಮ್ಮಿಂದ ಅಷ್ಟು ಸಹಾಯ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ನಾವು ಯೋಚನೆ ಮಾಡ್ಬೇಕಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಶಿಕ್ಷಕರ ಒಂದು ಇದು ಏನು ಅಂತಂದ್ರೆ, ಅವರೆಲ್ಲರೂ ಕೂಡ ನಮ್ಮ ಸತ್ಯಣ್ಣವರಾಗ್ಲಿ ನಮ್ಮ ರಘುವಣ್ಣರಾಗ್ಲಿ ಎಲ್ಲರೂ ಕೂಡ ಏನ್ ಆಸೆ ಇಟ್ಕೊಂಡಿದ್ದಾರೆ ಅಂತಂದ್ರೆ, ನಾವು ಕಷ್ಟಪಟ್ಟು ಯಾವ ರೀತಿ ಓದಿದ್ರೋ ಆ ರೀತಿ ಇನ್ನೂ ಕಷ್ಟದಲ್ಲಿ ಇರ್ತಕ್ಕಂಥ ಮಕ್ಕಳು ಇದ್ದಾರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ನಾವೆಲ್ಲ ಕಣ್ಣಾರೆ ನೋಡ್ತಾ ಇರೋದೇನು ಅಂತಂದ್ರೆ, ಅಷ್ಟೋ ಇಷ್ಟೋ ಆರ್ಥಿಕವಾಗಿ ಅನುಕೂಲ ಇರ್ತಕ್ಕಂಥ ಮಕ್ಕಳೆಲ್ಲ ಕೂಡ ಅವರೆಲ್ಲ ಒಂದ್ ಕಡೆ ಹೋಗಿ ಓದ್ತಾ ಇದ್ದಾರೆ. ನಮ್ಮ ಸಿಕ್ತಕ್ಕಂಥ ಮಕ್ಕಳು ಸತ್ಯಣ್ಣವ್ರು ಇದುವರೆಗೂ ಏನ್ ಹೇಳಿದ್ರು ಅಂದ್ರೆ, ಮಾರ್ಕ್ಸ್ ತಗೊಂಡ್ ಚೆನ್ನಾಗ್ ಬಂತು ಅಂದ್ರೆ ಆ ಮಗುನ ಎತ್ಕೊಂಡು ಓಡ್ತಾರೆ. ಕೊನೆಗೆ ಏನು ಇಲ್ಲದೆ ಇರೋ ಮಕ್ಕಳು ನಮ್ಮ ಕೈಗೆ ಸಿಗ್ತವೆ. ಆ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ಶಿಕ್ಷಕರ ಶ್ರಮ ಎಷ್ಟಿದೆ ಅಂತ ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದ್ರೂ ಕೂಡ ಚಾಲೆಂಜ್ ಮಾಡಿಕೊಂಡು ಆ ಮಕ್ಕಳಿಗಿಂತ ಈ ಮಕ್ಕಳೇನು ಯಾವ್ದ್ರಲ್ಲೂ ಕಡಿಮೆ ಇಲ್ಲ, ಅದನ್ನ ಸಾಬೀತುಪಡಿಸ್ಲೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಮ್ಮೆಲ್ಲ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ, ಮುಂದಿನ ದಿನಗಳು ನಮ್ಮ ಸತ್ಯಣ್ಣವ್ರು ಹೇಳಿದ್ರು, ಸಂಘ ಬಹಳಷ್ಟು ಸೌಮ್ಯ ಸ್ವಭಾವ ಹಾಗೂ ಒಳ್ಳೆಯ ಹೆಸರಿದೆ ಅಂತ. ನಾವು ಶಿಕ್ಷಕರಾಗಿ 10:30 ಇಂದ 4:15 ಮಾತ್ರ ಶಿಕ್ಷಕರಲ್ಲ, ನಾವು 24 ಗಂಟೆನೂ ಶಿಕ್ಷಕರೇ. ಶಾಲೆಯಲ್ಲಿದ್ದಾಗೂ ಶಿಕ್ಷಕರಂಗೆ ಇರ್ಬೇಕು. ಬಜಾರಲ್ಲಿ ಬರ್ತಾ ಇದ್ರು ಕೂಡ ಶಿಕ್ಷಕರು ಹೋಗ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ನಮಸ್ಕಾರ ಮಾಡಿ ಗೌರವ ಕೊಡುವಂತ ರೀತಿ ನಾವು ನಡ್ಕೋಬೇಕು. ಸಮಾಜದಲ್ಲಿ ಒಳ್ಳೆ ಶಿಕ್ಷಕರು ಅಂತ ಅನ್ಸ್ಕೊಳ್ಳೋದು ನಮ್ಮೆಲ್ಲರ ಕೂಡ ಗುರಿ. ಆ ರೀತಿ ನಾವೆಲ್ಲರೂ ನಡೀತಾ ಇದ್ದೀವಿ. ಮುಂದಿನ ದಿನಗಳು ಕೂಡ ಅಷ್ಟೇ. ಶಿಕ್ಷಕರ ಒಂದು ಗೌರವ ನಮ್ಮ ಇಂದಿನ ಹಿರಿಯವರು ಶಿಕ್ಷಕರು ಏನಿದ್ರು ಅದನ್ನ ನಮಗೆ ಉಳಿಸ್ಕೊಟ್ಟಿದ್ದಾರೆ. ಒಳ್ಳೆ ಶಿಕ್ಷಕರು ಅಂತಂದ್ರೆ ಆ ಗ್ರಾಮದಲ್ಲಿ ಮಾಸ್ಟ್ರು ಅಂತಂದ್ರೆ ಮತ್ತೆ ಅವ್ರು ಮಾತಾಡಲ್ಲ, ಅಷ್ಟು ಗೌರವ ಇತ್ತು. ಈಗ ಸ್ವಲ್ಪ ಅದನ್ನ ಕಡಿಮೆ ಆಗ್ತಾ ಇದೆ. ಆ ಕಡಿಮೆ ಆಗೋದಕ್ಕೆ ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು, ಕೈ ಜೋಡಿಸಿ ಬಿಡಬಾರ್ದು. ಶಿಕ್ಷಕರ ಗೌರವ ಘನತೆನ ನಾವೆಲ್ಲರೂ ಎತ್ತಿ ಹಿಡಿಯುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಬೇಕು. ಉದಾಹರಣೆಗೆ ನಿಜವಾಗ್ಲೂ ನಾನು ಅದನ್ನ ಅನುಭವಿಸಿದ್ದೀನಿ. ಗಂಜುಗುಂಟೆಯಲ್ಲಿ ನಾನು ಹೋದಾಗ ಸುಮಾರು 30 ವರ್ಷ ಆಯ್ತು ಅಲ್ಲಿಗೆ ಹೋಗಿ. 30 ವರ್ಷದ ಹಿಂದ್ಗಡೆ ಆ ಗಂಜುಗುಂಟೆಯಲ್ಲಿ ನಿನ್ನಿಂದ ಕೆಲಸ ಮಾಡಕ್ ಆಗ್ತದ ಅಂತಂದ್ರು. ಅಂದ್ರೆ ಅಲ್ಲಿ ಬಹಳಷ್ಟು ಬುದ್ಧಿವಂತರಿದ್ದಾರೆ, ಎಲ್ಲ ಫಾರಿನ್ನಲ್ಲಿದ್ದಾರೆ, ಎಲ್ಲ ಬೇರೆ ಬೇರೆ ಕಡೆ ಅಷ್ಟು ಚೆನ್ನಾಗಿದ್ದಾರೆ. ಅಲ್ಲಿ ಹೋಗಿ ನಿನ್ನಿಂದ ಕೆಲಸ ಮಾಡಕ್ ಆಗ್ತದ ಅಂತಂದ್ರು. ಮತ್ತೆ ಓದಿ ಅಲ್ಲಿ ಸಿಕ್ಕಿದ್ದ ಸಹಕಾರ ಬೇರೆ ಎಲ್ಲಿ ಸಿಗಲ್ಲ. ನಾವ್ ಹೆಂಗೆ ನಡ್ಕೊಂತೀವೋ ಅದ್ರ ಮೇಲೆ ಇರ್ತದೆ. ಅಲ್ಲಿ ಕೆಲಸ ನಾವ್ ಹೆಂಗ್ ಮಾಡ್ತೀವೋ, ನಾವ್ ಹೆಂಗ್ ಉಳಿಸ್ಕೊಂತೀವೋ ಅದ್ರ ಮೇಲೆ ಇರ್ತದೆ ನಮಗ್ ಗೌರವ ಸಿಗೋದು. ಆದ್ರಿಂದ ನಾವೆಲ್ಲರೂ ಕೂಡ ಉದಾಹರಣೆಗೆ ರಘುವಣ್ಣವ್ರೊಬ್ರು ಬಂದ್ಬಿಟ್ರೆ ನಮ್ ಜೊತೆಯಲ್ಲಿ ಬೆಂಗಳೂರು ಒಂದೊಂದು ರೌಂಡ್ ಹಾಕೊಂಡ್ ಬಂದ್ರೆ ಒಂದು 10-20 ಲಕ್ಷ ವಸೂಲಾಗ್ತದೆ ಅಂತ ಒಬ್ಬ ಇವರಿದ್ದಾರೆ. ಆದ್ರೆ ನಾವು ಅದನ್ನ ಸರಿಯಾದ ರೀತಿ ಅದನ್ನ ಸದ್ಬಳಕೆ ಮಾಡ್ಕೊಂತ ಇದೀವಿ ಅಂತಂದಾಗ ಮಾತ್ರನೇ ನಮ್ಗೆ ಆ ಸ್ಥಾನ ಸಿಗೋದು. ಇಲ್ಲ ಅಂತಂದ್ರೆ ಅದ್ ಸಿಗಲ್ಲ. ಇವಾಗ ಸತ್ಯಣ್ಣ ಕೊಡ್ತಾ ಇದ್ದಾರೆ, ಕ್ಯಾಲೆಂಡರ್ಸ್ ಹಾಕ್ಲಿ, ವಾಟರ್ ಬಾಟ್ಲ್ ಹಾಕ್ಸಿ, ಮತ್ತೆ ಇನ್ನೇನು ಕೇಳಿದ್ರು ಇಲ್ಲ ಅಂತ ಇಲ್ಲ. ಯಾವಾಗಲೂ ಬೇರೆ ಬೇರೆ ಸುಮಾರು ಕಾರ್ಯಕ್ರಮಗಳು ಅವರಿಂದ ಮಾಡಿಸಿದೀವಿ, ಯಾವತ್ತೂ ಇಲ್ಲ ಅನ್ನಿಲ್ಲ. ಅಂದ್ರೆ ಯಾಕಿಲ್ಲ ಅಂತ ಇಲ್ಲ ಅಂತಂದ್ರೆ ನಾವೇನು ಕೊಟ್ರು ನೇರವಾಗಿ ಎಲ್ಲಿ ಸೇರಬೇಕು ಅಲ್ಲೇ ಸೇರುತ್ತೆ, ಅದು ವೇಸ್ಟ್ ಆಗಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಆದ್ರಿಂದ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ. ಆ ರೀತಿ ನಮ್ಮೆಲ್ಲ ಶಿಕ್ಷಕರು ಕೂಡ ನಮ್ಮ ಗುರಿ ಏನು ಅಂತಂದ್ರೆ, ನಮಗೆ ಯಾವತ್ತು ಅವಿದ್ಯಾವಂತ ಪೋಷಕರು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ನಮ್ಮ ಕೈಗೆ ಸಿಗ್ತಾ ಇದ್ದಾರೆ, ನಮ್ಮನ್ನ ನಂಬಿ ಅವ್ರು ಬಂದ್ಬಿಟ್ಟಿದ್ದಾರೆ ನಮ್ಮ ಶಾಲೆಗಳಿಗೆ. ಅವರನ್ನ ಏನೇ ಮಾಡಿ ಆ ಮಕ್ಕಳಿಗಿಂತ ಹೆಚ್ಚಿಗೆ ನಾವು ಸಮಾಜದಲ್ಲಿ ಒಳ್ಳೆ ವಿದ್ಯಾರ್ಥಿಗಳಾಗಿ ರೂಪಿಸೋದ್ರಲ್ಲಿ ನಾವೆಲ್ಲರೂ ಕೂಡ ಶ್ರಮ ಪಡೋಣ ಅಂತ ಹೇಳ್ತಾ
ಈ ಒಂದು ಕಾರ್ಯಕ್ರಮಕ್ಕೆ ಸೇರಿ ನಮ್ಮನ್ನೆಲ್ಲ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ 4 ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ.